ಡಿಸೆಂಬರ್ ಮಂತನ್ನು ನಾವು ಅಪರಾಧ ತಡೆ ಮಾಸಾಚರಣೆ ಅಂತೇಳಿ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಪೊಲೀಸ್ ಇಲಾಖೆ ಒಳಗೆ. ಅಪರಾಧ ತಡೆ ಮಾಸಾಚರಣೆ ಅಂದ್ರೆ ಸ್ಕೂಲ್ ಒಳಗೆ, ಕಾಲೇಜ್ ಒಳಗೆ, ಆಮೇಲೆ ಪಬ್ಲಿಕ್ ಪ್ಲೇಸ್ನಾಗ, ಬಸ್ ಸ್ಟ್ಯಾಂಡ್, ಆಮೇಲೆ ಪಬ್ಲಿಕ್ ಪ್ಲೇಸ್ನಾಗ ಹೋಗಿ ನಾವು ಎಲ್ಲರಿಗೂ ಅವೇರ್ನೆಸ್ ಮೂಡಿಸ್ತೀವಿ. ಇದು ಅಪರಾಧ ತಡೆ ಮಾಸಾಚರಣೆ ಅಂದ್ರೆ ಕ್ರೈಮ್ ಪ್ರಿವೆನ್ಷನ್ ಮಾಡಬೇಕಾದ್ರೆ ಸಾರ್ವಜನಿಕರು ಏನೇನು ಕ್ರಮ ಕೈಗೊಳ್ಳಬೇಕು, ಸಾರ್ವಜನಿಕರು ಏನೇನು ಜಾಗೃತಿ ವಹಿಸಬೇಕು ಅನ್ನುವಂಥದ್ದು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಈ ಕಳೆದ ಒಂದು ತಿಂಗಳಿಂದ ನಾವೇನು ಮಾಡ್ತಾ ಇದೀವಿ ಅಂದ್ರೆ ಕಂಪಲ್ಸರಿ ನೈಟ್ ರೌಂಡ್, ಅವರು ASI ಇರಲಿ ಅಥವಾ ಕ್ರೈಮ್ PSI ಇರಲಿ, ಕಂಪಲ್ಸರಿ ಅವ್ರಿಗೆ ಪೊಲೀಸ್ ಜೀಪ್ ಕೊಟ್ಟು ಮೋಟರ್ ಸೈಕಲ್ ಮೇಲೆ ನಡ್ಕೊಂಡು, ಸೈಕಲ್ ಮೇಲೆ ಎಂಟೈರ್ ಮುಧೋಳ್ ಸಿಟಿ ನೈಟ್ ರೌಂಡ್ ಮಾಡಿ ಕವರ್ ಮಾಡೋಕ್ಕಾಗಂಗಿಲ್ಲ ಗಾಡಿ. ಅದಕ್ಕೆ ಪೊಲೀಸ್ ವೆಹಿಕಲ್ ಕಂಪಲ್ಸರಿ ಜೀಪ್ ಕೊಟ್ಟು ಮೇಲಾಧಿಕಾರಿಗಳನ್ನ ಅನುಮತಿ ತಗೊಂಡು ಜೀಪ್ ಕೊಟ್ಟು ಎಂಟೈರ್ ಮುಧೋಳದಾಗ ನೈಟ್ ರೌಂಡ್ನಾಗ ಸೈರನ್ ಹಾಕೊಂಡು ನಮ್ಮ ಜೀಪ್ ಮೂವ್ಮೆಂಟ್ ಅದಾವ. ಅದು ಎಲ್ಲರಿಗೂ ಅವೇರ್ನೆಸ್ ಇದೆ. ಪೊಲೀಸ್ ವೆಹಿಕಲ್ ಬರೋದ್ರ ಬಗ್ಗೆ ಏನು ಯಾರಿಗೂ ಡೌಟ್ ಇಲ್ಲ. ಒಂದ್ ಏನಪ್ಪಾ ಅಂದ್ರೆ ಇದು ಕಬ್ಬಿನ ಸೀಸನ್ ಇದೆ. ಈಗ ಮುಧೋಳ ಅಂದ್ರೆ ಒಂದು ಫ್ಯಾಕ್ಟ್ರಿ ಹಬ್ ಇದು. ಇಲ್ಲಿ ಫ್ಯಾಕ್ಟ್ರಿಗಳು ಎಷ್ಟು ಅದಾವ ಅಂದ್ರೆ ನಿಮಗೂ ಗೊತ್ತಿದೆ. ಸುಮಾರು 4-5 ಫ್ಯಾಕ್ಟ್ರಿ ಇದಾವ. ಇಲ್ಲಿ ರನ್ ಶುಗರ್ಸ್ ಇರ್ಬೋದು, ICPL ಇರ್ಬೋದು, ನಿರಾಣಿ ಶುಗರ್ಸ್ ಇರ್ಬೋದು, ಇವನ್ ಸಮೀರ್ವಾಡಿ ಶುಗರ್ಸ್ ಇರ್ಬೋದು, ಪ್ರಭುಲಿಂಗೇಶ್ವರ ಶುಗರ್ಸ್ ಇರ್ಬೋದು. ಎಲ್ಲಾ ಕಡೆಯಿಂದ ಏನಪ್ಪಾ ಅಂದ್ರೆ ಎಲ್ಲಾ ಶುಗರ್ಸ್ ಫ್ಯಾಕ್ಟ್ರಿಗಳಿಗೆ ಹೊರಗಡೆಯಿಂದ ಔಟ್ ಆಫ್ ಸ್ಟೇಟ್, ಈ ಬೀಡ್, ಮಹಾರಾಷ್ಟ್ರ ಬೀಡ್, ಆ ಕಡೆಯಿಂದ ಮಧ್ಯಪ್ರದೇಶದಿಂದನೂ ಕಬ್ಬಿನ ಗ್ಯಾಂಗ್ ಬರ್ತಾವ. ಅದ್ರಾಗ ಬರ್ತಕ್ಕಂಥ ಕಬ್ಬಿನ ಗ್ಯಾಂಗ್ ಕಬ್ಬು ಕಡಿದ ಹಗಲದ ಕಬ್ಬು ಕಡಿತಾರ, ರಾತ್ರಿ ಬಂದು ಮನೆ ಕಳ್ತನ ಮಾಡ್ತಾರ. ಸಾರ್ವಜನಿಕರು ನಾವು ಪದೇ ಪದೇ ಮನವಿ ಏನ್ ಮಾಡ್ತೀವಪ್ಪ ಅಂದ್ರೆ, ನೀವು ರಾತ್ರಿ ಮನೆ ಕೀಲಿ ಹಾಕೊಂಡು ಹೋಗುದಾದ್ರೆ, ಯಾವ್ದಾದ್ರು ಊರಿಗೆ ಹೋಗುದಾದ್ರೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಬಂದು ಇಂಟಿಮೇಷನ್ ಮಾಡ್ರಿ. ಎವ್ರಿ ಡೇ ನೈಟ್ ರೌಂಡ್ನಾಗ ಸಿಬ್ಬಂದಿ ನೈಟ್ ರೌಂಡ್ ಬಂದಿರ್ತಾರ. ಅಟ್ಲೀಸ್ಟ್ ನೀವು ಸ್ಟೇಷನ್ಗೆ ಬಂದು ಹೇಳಕ್ಕಾಗದೆ ಅದ್ರ ನೈಟ್ ರೌಂಡ್ PCಗಳಿಗೆ, ಸರ್ ನಾನು ನಾಳೆ ಮನೆಯಾಗ ಇರಂಗಿಲ್ಲ, 2 ದಿವಸ 3 ದಿವಸ ಮನೆ ಕೀಲಿ ಹಾಕೊಂಡು ಹೋಗ್ತೀವಿ, ದಯವಿಟ್ಟು ನಮ್ಮ ಮನೆ ಕಡೆ ನಿಗಾ ಇಡ್ರಿ ಅಂದ್ರೆ ರಾತ್ರಿ ವಿಶೇಷವಾಗಿ ನಾವು ಲಾಕ್ ಡೌನ್ಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಈಗ ಮನೆ ಒಳಗೆ ಇದ್ರೆ ಪಬ್ಲಿಕ್ ಇದ್ರು ಅಂದ್ರೆ ನ್ಯಾಚುರಲಿ ಅವ್ರ ಮನ್ಯಾಗ ಬೆಳಕಿರ್ತೈತೆ, ಬೆಳಕಿನ ವ್ಯವಸ್ಥೆ ಇರ್ತೈತಿ, ಮನೆ ಒಳಗದಾರ ಅಂತೇಳಿ ಕಳ್ಳರಿಗೆ ಅವೇರ್ನೆಸ್ ಇರ್ತೈತಿ, ಆ ಮನೆ ಕಳ್ತನ ಮಾಡಂಗಿಲ್ಲ. ಈಗ ಲಾಕ್ ಡೌನ್ಸ್ ಅಂದ್ರೆ ಒಳಗೆ ಲೈಟ್ ಹಚ್ಚಿರಂಗಿಲ್ಲ, ಹಾಲ್ನಾಗೂ ಲೈಟ್ ಇರಂಗಿಲ್ಲ, ಹೊರಗೂ ಲೈಟ್ ಇರಂಗಿಲ್ಲ. ನ್ಯಾಚುರಲಿ ಗೊತ್ತಾಗ್ತೈತಿ ಈ ಮನ್ಯಾಗ ಯಾರು ಇಲ್ಲ. ಅಂತ ಟೈಮ್ನಾಗ ಅದನ್ನ ನಾವು ಪ್ರಿವೆಂಟ್ ಮಾಡ್ಬೇಕಾದ್ರೆ, ತಡೆಗಟ್ಟಬೇಕಾದ್ರೆ ಏನ್ ಮಾಡ್ಬೇಕು, ಸಾರ್ವಜನಿಕರು ಮುಖ್ಯವಾಗಿ ಆ ಹೆಸಿಟೇಷನ್ ಬಿಡಬೇಕು. ನಾವ್ಯಾಕೆ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಮಾಡಬೇಕು? ಈ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಮಾಡಿದ್ರೆ ಒಂದು ಮನೆ ಕಳ್ತನ ಆಗೋದು ತಪ್ಪಿಸಬಹುದಾಗಿತ್ತು. ಸಾರ್ವಜನಿಕರು ಜಾಗೃತಿ ವಹಿಸಿ ಪೊಲೀಸ್ ಸ್ಟೇಷನ್ಗೆ ಆರಾಮ ನಾವು ಒಂದು 2 ದಿವಸ 3 ದಿವಸ 4 ದಿವಸ ಯಾವ್ದೋ ಮದುವೆ ಮುಂಚೆ ಮತ್ತೊಂದು ದೇವಸ್ಥಾನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ, ದಯವಿಟ್ಟು ನಮ್ಮ ಮನೆ ಲಾಕ್ ಡೌನ್ಸ್ ಇದೆ, ಇದನ್ನ ಜಾಗೃತಿ ವಹಿಸಿ ಅಂತ ಹೇಳ್ಬೇಕು. ಅಟ್ಲೀಸ್ಟ್ ಅದನ್ನ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಲಾಕರ್ನಾಗ ಅಥವಾ ಮೊದಲು ಮನೆಯವ್ರಿಗೆ ನಮ್ದು ಗೋಲ್ಡ್ ಇಷ್ಟ ಐತಿ, ನಮ್ಮ ಮೈ ಮೇಲೆ ಇಷ್ಟ ಹಾಕೊಂಡು ಎಕ್ಸ್ಟ್ರಾ ಇಟ್ಟು ನಾವು ಮನ್ಯಾಗ ಇರಂಗಿಲ್ಲ, ಹಿಂಗ್ ಇಟ್ಕೊಂಡು ಮೊದಲು ಮನ್ಯಾಗ, ವಿಶ್ವಾಸಿಕರ ಮನ್ಯಾಗ, ಸಂಬಂಧಿಕರ ಮನ್ಯಾಗ, ಫ್ರೆಂಡ್ಸ್ ಮನ್ಯಾಗ ಕೊಟ್ಟು ಲಾಕರ್ ಇಟ್ಟು, ಅದು ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ ಇಂಟಿಮೇಷನ್ ಮಾಡಿ ನೀವು ಮತ್ತೆ ಅವ್ರ ಮುಖಾಂತರ ನಮಗೆ ಹೇಳಿಸಿ, ಸರ್ ಈ ಏರಿಯಾದವರು ಒಂದು 4 ದಿವಸ ಮನ್ಯಾಗ ಇರಂಗಿಲ್ಲ, ಮನೆ ಕೀಲಿ ಹಾಕ್ತಾರೆ, 100% ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಕಳ್ತನ ಆಗಂಗಿಲ್ಲ. ಸರ್, CC ಕ್ಯಾಮ್ರಾ ಕೂಡ ಬಳಕೆ ಮಾಡೋದು ಇಂಪಾರ್ಟೆಂಟ್ ಅನ್ಸುತ್ತೆ. 100% ಪ್ರತಿಯೊಬ್ಬರು ನಾಗರಿಕರಲ್ಲಿ CC ಕ್ಯಾಮ್ರಾದ ಒಂದು ಓಣಿ ಒಳಗ, ಒಂದು ಸ್ಟ್ರೀಟ್ ಒಳಗ ಒಂದು CC ಕ್ಯಾಮ್ರಾ ಇದ್ರ ಅದ 100 ಜನ ಮಾಡೋ ಕೆಲಸ ಒಂದು CC ಕ್ಯಾಮ್ರಾ ಮಾಡ್ತಾರೆ. ಮನುಷ್ಯ ಆದ್ರೆ ಮರಿಬಹುದು, ಆದ್ರೆ ಮಷಿನ್ ಎಂದು ಮರೆಯಂಗಿಲ್ಲ. ಮನುಷ್ಯನಿಗೆ ಏನಪ್ಪಾ ನೀತಿ ಬರ್ತಾವ, ಆಲಸ್ಯತನ ಬರ್ತೈತಿ, ನೀತಿ ಬಂದು ಮಲ್ಕೊಂಡು ಬಿಡ್ತಾನ. ಆದ್ರೆ CC ಕ್ಯಾಮ್ರಾ ಮಲ್ಕೊಳ್ಳಲ್ಲ. ಅದನ್ನ ಏನೈತಿ ಚಾರ್ಜಬಲ್ ಇಟ್ಟಿರ್ಬೇಕು, ಅದಕ್ಕೆ ಕರೆಂಟ್ ಹೋದ್ರು ಬ್ಯಾಟ್ರಿ ಮೇಲೆ ಚಾಲು ಇದ್ದಂಗೆ ಇತ್ತು ಅಂದ್ರೆ. ಇವತ್ತ ಅಫೆನ್ಸ್ ಆಗ್ತಾ ಇರೋದು ನಿಮ್ಗೆ ಹೇಳ್ತೀನಿ, ಲೋಕಲ್ದವರು ಕಳ್ತನ ಎಲ್ಲೋ 1 or 2% ಮಾಡ್ಬೋದು. ಅಫೆಂಡರ್ಸ್ ಎಲ್ಲ ಈ ಕಬ್ಬಿನ ಸೀಸನ್ ಎಲ್ಲಾ ಕಡೆಯಿಂದ ಹೊರಗಿಂದ ಕಬ್ಬಿನ ಗ್ಯಾಂಗ್ನಾಗ ಬಂದವ್ರು, ಯಾವ್ಯಾವ ಸ್ಟೇಟ್ ಇಂದ ಬಂದಿರ್ತಾರೆ, ಮಾಡ್ಕೊಂಡು ಒಂದ್ಸಲ ಹಾದ್ರು ಅಂದ್ರೆ ಅವ್ರ ಫಿಂಗರ್ ಪ್ರಿಂಟ್ ಸಿಗಂಗಿಲ್ಲ, ಯಾವುದೇ ಕ್ಲೂ ಸಿಗಂಗಿಲ್ಲ. CC ಕ್ಯಾಮ್ರಾ ಈ ಸದ್ಯ ಇವತ್ತು ಪ್ರೆಸೆಂಟ್ ಡೇ ಸಿಚುವೇಶನ್ CC ಕ್ಯಾಮ್ರಾ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ಬಹಳಷ್ಟು ಕ್ರೈಮ್ ನಾವು ಡಿಟೆಕ್ಷನ್ ಮಾಡೋದು CC ಕ್ಯಾಮ್ರಾ ಫುಟೇಜ್ ಮೇಲೆ. ಒಂದು CC ಕ್ಯಾಮ್ರಾ ಇತ್ತು ಅಂದ್ರೆ ನಮ್ಗೆ ಬಹಳ ಹೆಲ್ಪ್ ಆಗ್ತೈತಿ. ಮತ್ತು ಸಾರ್ವಜನಿಕರು ನನ್ನ ಮನವಿ ಅಂದ್ರೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಮನೆ ಕಟ್ಟಿಸ್ತೇವೆ. ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಮನೆ ಕಟ್ಟಿಸುವಂತವ್ರು 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಮನಿ ಸುತ್ತೂರಿ ಸರ್ವೆಲೆನ್ಸ್ ಒಂದು CC ಕ್ಯಾಮ್ರಾ, ಒಳ್ಳೆ CC ಕ್ಯಾಮ್ರಾ 4 ರಿಂದ 5 ಸಾವಿರ. ಒಂದು ಮನಿ ಸುತ್ತಮುತ್ತ CC ಕ್ಯಾಮ್ರಾ ನೀವು ಹಬ್ಬಬ್ಬ ಅಂದ್ರೆ ಒಂದು 7-8 CC ಕ್ಯಾಮ್ರಾ ಕುಡಿಸಿರ, ಒಂದು ಮನಿ ಸುತ್ತಮುತ್ತ ಒಂದು 7-8 CC ಕ್ಯಾಮ್ರಾ ಕುಡಿಸಿರ ಸರೌಂಡಿಂಗ್ 20 ಮನಿದ ಸರ್ವೆಲೆನ್ಸ್ ಮಾಡ್ತೈತೆ. ಅದು ನಮ್ಗೆ ಇನ್ಪುಟ್ ಏನೈತಿಲ್ಲ, ಬಹಳ ಹೆಲ್ಪ್ ಆಗ್ತೈತಿ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು
ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಮನಿ ಕಟ್ಟುವಂತವ್ರು ಅಟ್ ದ ಸೇಮ್ ಟೈಮ್ ಮನಿ ಕಾಯ್ಲಕ್ಕ ಪೊಲೀಸರು ಒಂದ್ ರೌಂಡ್ ಬಂದು ಹೋಗ್ತಾರೆ ಅಲ್ಲಿ, ಭಾಳ 2 ರೌಂಡ್ ವಿಸಿಟ್ ಮಾಡೋದು. CC ಕ್ಯಾಮ್ರಾ ಅದು ರೌಂಡ್ ದಿ ಕ್ಲಾಕ್ 24 hours ಅದು ಚಾಲನೆ ಒಳಗೆ ಇರ್ತೈತಿ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಸಾಮಾಜಿಕ ಜವಾಬ್ದಾರಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನಾಗರಿಕರ ಜವಾಬ್ದಾರಿಗಳನ್ನು ತಾವು ಅದನ್ನ ಗಮನದಾಗ ಇಟ್ಕೋಬೇಕು. ಪೊಲೀಸರು ನೈಟ್ ರೌಂಡ್ ಮಾಡಿ, ಪೊಲೀಸರು ನೈಟ್ ಅಡ್ಡಾಡಿ ಸೈರನ್ ಹಾಕೊಂಡು ಜೀಪ್ ತಗೊಂಡು ಅಡ್ಡಾಡಿದಾಗೂ ಕಳ್ತನ ಆಗ್ತಾವ ಅಂದ್ರೆ ಇಟ್ ಮೀನ್ಸ್ ಪೊಲೀಸರು ತಪ್ಪಲ್ಲದು, ಸಾರ್ವಜನಿಕರು ತಪ್ಪು. ಸಾರ್ವಜನಿಕರು ಏನ್ ಜಾಗೃತಿ ವಹಿಸ್ಕೊಂಡು ಏನೇನ್ ಮಾಡ್ಬೇಕು, CC ಕ್ಯಾಮ್ರಾ ಕೂಡಿಸ್ಕೋಬೇಕು. ಅಟ್ಲೀಸ್ಟ್ ಹೇಳಿದ್ಮೇಲೆ ನಾನು ಗೋಲ್ಡ್ ಗಿಲ್ಡ್ ಹೋಗ್ಬೇಕಾದ್ರೆ ಲಾಕರ್ನಾಗ ಇಟ್ಟು ಹೋಗ್ಬೇಕು. ಬೇಡ ಲಾಕರ್ನಾಗ ಇಡಾಕ ಬ್ಯಾಗ್ನಾಗ ಲಾಕರ್ ಇರ್ಲಿಲ್ಲ, ಅಕ್ಕಪಕ್ಕದವ್ರು ಮನಿ ಇರ್ತಾವ ಅವ್ರು ಕೊಡ್ಬೇಕು. ಬೇಡ ರಿಲೇಟಿವ್ಸ್ ಮನ್ಯಾಗ ಕೊಟ್ಟು ಹೋಗ್ಬೇಕು. ಅಟ್ಲೀಸ್ಟ್ ಬೇಡ ಯಾವ್ದು ಬೇಡ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ಇಂಟಿಮೇಷನ್ ಮಾಡಿ, ಹಿಂಗ್ ಸರ್ ನಾವು ಹೋಗ್ತಾ ಇದೀವಿ, ನಿಮ್ ಬೀಟ್ನವ್ರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಕ್ ಹೇಳ್ರಿ ಅಂತಂದ್ರೆ 100% ಪ್ರಿವೆಂಟ್ ಮಾಡ್ಬೇಕು. ಇನ್ನು ನಗರದಲ್ಲಿ ಬೈಕ್ ಕಳ್ಳತನ ಕೂಡ ಜಾಸ್ತಿ ಆಗ್ತದೆ ಸರ್. ಬೈಕ್ ಕಳ್ತನ ಬಗ್ಗೆ ನಾನು ನಿಮಗೆ ವಿಶೇಷವಾಗಿ ಹೇಳ್ಬೇಕು. ಲಾಸ್ಟ್ ಇಯರ್ ಇನ್ ದ ಇಯರ್ 2023 ಒಳಗೆ ಒಂದು 30 ಬೈಕ್ ಕಳ್ತನ ಆಗಿದ್ದು ಟೋಟಲ್ ಕ್ಯಾಲೆಂಡರ್ ಇಯರ್ 12 ತಿಂಗಳದಾಗ. ಅದ್ರಾಗ ಆಲ್ಮೋಸ್ಟ್ ಬೈಕ್ ರಿಕವರಿ ಮಾಡಿದ್ವಿ ನಾವು. ಏನಪ್ಪಾ ಅಂದ್ರೆ ಬೈಕ್ ಕಳ್ತನ ಯಾಕೆ ಆಗ್ತಾವ ಅಂದ್ರೆ ನೀವು ಸಿಂಪಲ್ ಆಗಿ ಹೇಳ್ತೀನಿ, ಸಿಂಪಲ್ ಆಗಿ ಲಾಕ್ ಮಾಡಂಗಿಲ್ಲ. ಇವನ್ ಬಹಳಷ್ಟು ಕೇಸ್ನಾಗ ಬೈಕ್ನಾಗ ಚಾವಿ ಬಿಟ್ಟು ಇಳಿದು ಹೋಗ್ಬಿಡುದು, ಗುಟ್ಕಾ ತಗೊಳಕ್ಕೋ, ಟೀ ಕುಡಿಲಕ್ಕೋ, ನಾಷ್ಟಾ ಮಾಡಕ್ಕೋ ಹೋಗ್ಬಿಡುದು, ನೆಗ್ಲಿಜೆನ್ಸಿ. ನೆಗ್ಲಿಜೆನ್ಸಿ. ಮತ್ ಕಳ್ಕೊಂಡ್ ಆಮೇಲೆ ಪರದಾಡಿದ್ರ ಸಿಗಬೇಕು ಯಾವ್ದು ತಗೊಂಡ್ ಹೋಗಿರ್ತಾನ. ಇವನ್ ಹೈಯೆಸ್ಟ್ ಫ್ಯಾಕ್ಟ್ರಿ ಒಳಗ ಗಾಡಿ ಹೋಗ್ತಾ ಇದಾವ, ಗಿರಾಣಿ ಶುಗರ್ಸ್ ಫ್ಯಾಕ್ಟ್ರಿ ಒಳಗ ಬೇರೆ ನಿನ್ನೆ ಬೇರೆ. ತಾನೇ ಅದೊಂದು ಕೇಸ್ ಆಯ್ತು. ಯಾಕೆ ಹಂಗ ಆಗ್ತಾ ಇದಾವಂದ್ರ ಯೂಶಲಿ ಎಲ್ಲರೂ ಲೈನ್ ಏನ್ ಹಚ್ಚಿರ್ತಾರಲ್ಲ, ಸಮ್ ಟೈಮ್ ಲಾಕ್ ಮಾಡಿರಂಗಿಲ್ಲ, ಅಥವಾ ಲಾಕ್ ಮಾಡದೆ ಲಾಕು ಅಲ್ಲೇ ಬಿಟ್ಟಿರ್ತಾರ, ಅಥವಾ ಎಲ್ಲ ಸೇಮ್ ವೆಹಿಕಲ್ ಇರೋದ್ರಿಂದ ಯಾವ ಲಾಕರ್ ಯಾವ ಕೈ ಹಾಕಿ ತನ್ನ ವೆಹಿಕಲ್ ಇದನ್ನ ತಗೊಂಡು ಹೋಗ್ತಾನ. ತಗೊಂಡು ಹೋದ್ಮೇಲೆ ಮುಂದೆ ನಾನು ತಪ್ಪು ಮಾಡೀನಿ ತಂದು ಹಚ್ಚಬೇಕು, ನನ್ನ ವೆಹಿಕಲ್ ಅಲ್ಲಿ ಇರ್ತೈತಿ ಅಂತೇಳಿ ಹೇಳಂಗಿಲ್ಲ. ಅದು ಒಂದು ವೆಹಿಕಲ್ ಅವ್ರ ತೋಟದಾಗ ಇರ್ತೈತಿ, ಮರುದಿವ್ಸ ಬಂದು ಇದನ್ನು ಒಂದು ತನ್ನ ವೆಹಿಕಲ್ ತಗೊಂಡ್ ಹೋಗ್ತಾನೆ. ಹಿಂಗಾಗ್ತಾವ. ನಾಗರಿಕ ಜವಾಬ್ದಾರಿ ಅನ್ನೋದು, ನಾಗರಿಕ ಅವೇರ್ನೆಸ್ ಅನ್ನೋದು ಬಹಳ ಭಾರಿ ದೊಡ್ಡ ಕೆಲಸ ಮಾಡ್ತೈತಿ. ಅದನ್ನ ದಯವಿಟ್ಟು ಎಲ್ಲರೂ ಅರ್ಥಕೊಳ್ಳಿ.